ಶಾಂತನು, ಇದೆಲ್ಲ ನಿಜನಾ? ನಾನು ನಿನ್ನ ಮಾತನ್ನು ನಂಬೋದಾ? ಚಕೋರಿ ಅಕ್ಕ, ನಾನು ಯಾಕೆ ಸುಳ್ಳು ಹೇಳಲಿ? ಇಲ್ಲಿವರೆಗೂ ನಾನು ಸುಳ್ಳೇ ಹೇಳಿಲ್ಲ. ಇದು ಹಳೆ ಪ್ಲಾನು, ಈಗ ವರ್ಕೌಟ್ ಆಯ್ತು ಅಷ್ಟೇ. ಈಗ ರಾಧಿಕಾ ಏನು ಮಾಡ್ತಾಳೆ? ಮಗುನ ಧರ್ಮಾಧಿಕಾರಿ ಅಂತ ಯಾರು ಹೋಗ್ತಾರೆ? ಶಾಂತನು, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನ್ನ ಹೊಟ್ಟೆ ಉರಿಸ್ತಿದ್ಲು, ನೀನು ಅವಳು ಸರಿಯಾಗಿ ಉತ್ತರ ಕೊಟ್ಟಿದ್ಯಾ. ಎಲ್ಲ ನಿಮಗೋಸ್ಕರನೇ. ಹೌದು, ನೀನು ಇಷ್ಟೆಲ್ಲ ತೊಂದರೆ ಯಾಕೆ ತಗೋತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಆಗ್ಲೇ ಹೇಳಿದ್ನಲ್ಲ ಚಕೋರಿ ಅಕ್ಕ, ಈ ಮನೆಗೋಸ್ಕರ ನಿಮ್ಗೋಸ್ಕರ ನಾನು ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಅಂತ. ಇಲ್ಲ, ಆದರೂ ನನಗೆ ಯಾಕೋ ಅನುಮಾನ, ನೀನು ಇಷ್ಟೊಂದು ಕಷ್ಟ ಯಾಕೆ ಪಡ್ತಿದ್ಯಾ ಅಂತ. ಅದಕ್ಕೆ ಬೇರೆ ಕಾರಣನೇ ಇದೆ ಬಿಡಿ. ನಿನಗೆ ರಾಧಿಕಾ ಮೊದಲಿಂದನೂ ಗೊತ್ತಲ್ಲ? ನಿನ್ನ ಅವಳ ಜಗಳ ಈ ಮನೆಯಿಂದ ಶುರುವಾಗಿದ್ದಲ್ಲ, ಮೊದಲಿಂದನೂ ಇತ್ತು ಅನ್ಸುತ್ತೆ. ಹಾಳಾಗೋಗ್ಲಿ ಬಿಡು, ನನಗೆ ಯಾಕೆ ಆ ವಿಷಯ, ಏನೋ ಸುಮ್ಮನೆ ಕೇಳಿದೆ. ಚಕೋರಿ ಅಕ್ಕ, ಇದು ಬದುಕೋರ ಲಕ್ಷಣ ಅಂದ್ರೆ. ಹೌದು ಶಾಂತನು, ನೀನು ರಾಧಿಕಾನ ಮತ್ತೆ ಮಗುನ ಈ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ಮಾತು ಕೊಟ್ಟಿದ್ಯಾ, ಅದನ್ನ ಮಾತ್ರ ಮರಿಬೇಡ. ಖಂಡಿತವಾಗ್ಲೂ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಮ್ಗೊಂದು ಒಳ್ಳೆ ಸುದ್ದಿ ಬರುತ್ತೆ. ಏನಂತ? ರಾಧಿಕಾ ಮಗುನ ಕರ್ಕೊಂಡು ಮನೆ ಬಿಟ್ಟು ಹೊರಟೋದ್ಲು ಅಂತ. ನಿಜವಾಗ್ಲೂ? ನಿಜವಾಗ್ಲೂ. ಈಗ ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆ? ಶಾಂತನು ಅಂತ ದುಷ್ಟನಿಂದ ನನ್ನ ಮಗನ ನಾನು ಕಾಪಾಡ್ಕೋಬೇಕು. ದಯವಿಟ್ಟು ನನ್ನ ಯಾರು ತಡಿಬೇಡಿ, ನಾನು ನಿರ್ಧಾರ ಮಾಡಾಗಿದೆ. ನಾವು ನಿರ್ಧಾರ ಮಾಡಾಗಿದೆ, ನೀನೆಲ್ಲೂ ಹೋಗ್ಬಾರ್ದು, ಈ ಮನೇಲೇ ಇರಬೇಕು. ಆದರೆ ನಾನು ಸೋತ್ ಹೋದೆ ಜಾನಕಿ. ನನ್ನ ಮಗನ್ನೇ ಅವನಿಂದ ನಾನು ಕಾಪಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದಮೇಲೆ ನಾನು ಏನು ಸಾಧನೆ ಮಾಡ್ತೀನಿ ಹೇಳು? ಅವನ ಕರ್ಮ ಅವನನ್ನು ಹಾಳು ಮಾಡುತ್ತೆ. ಅಲ್ಲಿವರೆಗೂ ಕಾಯ್ದೆ, ಬೇರೆ ದಾರಿನೇ ಇಲ್ಲ. ನಾನು ಮೊದಲು ನನ್ನ ಮಗನ್ನ ವಾಸಿ ಮಾಡ್ಕೋಬೇಕು. ಅವನು ಹಾಕಿರೋ ವಿಷದಿಂದ ನನ್ನ ಮಗಂಗೇನು ತೊಂದರೆ ಆಗದೆ ಇರೋ ಹಾಗೆ ನಾನು ಕಾಪಾಡ್ಕೋಬೇಕು. ಅದಕ್ಕೆ ನಾನು ಹೋಗ್ಲೇಬೇಕು. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಚಕೋರಿ ಅಕ್ಕನ ಹತ್ರ ಶಾಂತನು ಮಾತಾಡ್ತಾ ಇದ್ದಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ನನ್ನ ಮಗ ಧರ್ಮಾಧಿಕಾರಿ ಆಗ್ಬಾರ್ದು ಅಂತ ಇವನಿಗೆ ವಿಷ ಹಾಕ್ಬಿಟ್ಟಿದ್ದಾನ ಅವನು. ನನಗೆ ತಡ ಮಾಡಿದ್ರೆ ನನ್ನ ಮಗುಗೆ ತೊಂದರೆ ಆಗೋದು. ಅದಕ್ಕೆ ನಾನು ಹೋಗ್ಲೇಬೇಕು. ನಮ್ಮ ಕೃಷ್ಣಂಗೆ ಏನೂ ಆಗಿಲ್ಲ ರಾಧಿಕಾ, ಅವನು ಸರಿಯಾಗೇ ಇದ್ದಾನೆ. ಇಲ್ಲ, ಅವ್ನು ಹೇಳಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ರಾಧಿಕಾ, ನಿನಗೆ ನಿಜವಾದ ವಿಚಾರ ಗೊತ್ತಿಲ್ಲ. ಮಗು ಕುಡಿದಿದ್ದು ವಿಷ ಅಲ್ಲ. ಸಿಹಿ ಸಿಹಿಯಾದ ಜೇನುತುಪ್ಪ. ಮತ್ತೇನು ವಿಷ ಅನ್ಕೊಂಡ್ಯಾ? ಶಾಂತನು ಮಗುಗೆ ವಿಷ ಹಾಕೋದಕ್ಕೆ ಕಳಿಸಿದ್ದೇನೋ ನಿಜ, ಆದರೆ ಅಲ್ಲಾಗಿದ್ದೇ ಬೇರೆ. ಆ್ಯಕ್ಚುಲಿ ಏನಾಯ್ತು ಗೊತ್ತಾ? ಇಷ್ಟಾಯ್ತು. ನಂಜ್ಗುಡಿ, ನಿಂಗೆ ಹೇಗೆ ಕೃತಜ್ಞತೆ ಹೇಳಬೇಕೋ ಗೊತ್ತಾಗ್ತಿಲ್ಲ. ನೀನ್ ಕೃತಜ್ಞತೆ ಹೇಳೋದಾದ್ರೆ ಮೊದಲು ಮನೆಯಿಂದ ಹೊರಗೆ ಹೋಗೋ ನಿರ್ಧಾರದಿಂದ ಹೊರಗೆ ಬಾ. ರಾಧಿಕಾ, ಈಗ ತಾನೇ ನಿನ್ನನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಿನ್ನಲ್ಲಿ ನನ್ನ ಅಕ್ಕನ ಕಾಣ್ತಾ ಇದ್ದೀನಿ. ಈಗ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋದರೆ ನಮಗೆಲ್ಲ ಬೇಸರ ಆಗಲ್ವಾ? ಆದರೆ ನಾನು ಇಲ್ಲೇ ಇದ್ರೆ ಮುಂದೆ ಆ ಶಾಂತನು ಈ ಮಗುಗೇನಾದರೂ ತೊಂದರೆ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನೋಡ್ರಿ ರಾಧಿಕಾ, ನಮ್ಮ ಈ ಒಗ್ಗಟ್ಟಿನ ಮುಂದೆ ಶಾಂತನು ಏನು ಮಾಡೋದಕ್ಕಾಗತ್ತೆ? ವಿಶು ಮತ್ತು ಮೈತ್ರಿ ವಿಚಾರ ಇಟ್ಕೊಂಡು ಎಷ್ಟು ದಿನ ಅಂತ ನಮ್ಮನ್ನು ಬೆದರಿಸ್ತಾನೆ, ಯೋಚನೆ ಮಾಡು. ಇಷ್ಟು ದಿನ ಅವ್ನು ನಮಗೆ ಕೊಟ್ಟಿರೋ ನರಕಯಾತನೆನ ಅವ್ನಿಗೆ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಹೇಗೆ? ಅದು ಅಲ್ಲದೆ ಶಾಂತನು ಬಗ್ಗೆ ನಿನಗೆಲ್ಲ ಗೊತ್ತಿದೆ, ಅವ್ನ ವೀಕ್ನೆಸ್ ಕೂಡ ಗೊತ್ತಿದೆ. ಅವನ್ನ ಎದುರು ಹಾಕೊಂಡು ನಿಂಗೆ ಅಭ್ಯಾಸ ಇದೆ. ಶಾಂತನು ಅಲ್ಪ ಸ್ವಲ್ಪ ಹೆದರ್ತಾನೆ ಅಂದ್ರೆ ಅದು ನಿನಗೆ ಮತ್ತು ನಿನಗೆ ಕೋಪಕ್ಕೆ ಮಾತ್ರ.